9ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂ ಬಿ, ದೈಹಿಕ ಶಿಕ್ಷಣ ಶಿಕ್ಷಕರು. ಈ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆಯನ್ನು ನೀವು ಪಾಠವೆಲ್ಲ ಕೇಳಿದಿರಿ. ಆ ಪಾಠಕ್ಕೆ ಸಂಬಂಧಪಟ್ಟಂಥ ರಸಪ್ರಶ್ನೆಯನ್ನು ನಾವು ಈ ತರಗತಿಯಲ್ಲಿ ಮಾಡೋಣ. ಅದ್ರ ಬಗ್ಗೆ ಬ್ರೀಫ್ ಆಗಿ ಪವಿತ್ರ ಎಸ್ ಈ ವಿದ್ಯಾರ್ಥಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಈಗ ಪವಿತ್ರ ಎಸ್. ನನ್ನ ಹೆಸರು ಪವಿತ್ರ ಎಸ್. ನಾನು 9ನೇ ತರಗತಿ ಶ್ರೀ ಕೊಂಡಜ್ಜಿ ಬಸಪ್ಪ ಹೈಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ದೈಹಿಕ ಶಿಕ್ಷಣದಲ್ಲಿ ಮೊದಲನೇ ಅಧ್ಯಾಯ 1 ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಮೊದಲನೇದಾಗಿ ಇದರಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಹೇಳ್ತೀನಿ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಇತ್ತು. ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ ಮಾಡಿದ್ರು ಹಾಗೂ ವಿವಿಧ ಸಮಿತಿಗಳು ನೀಡಿದ ಶಿಫಾರಸುಗಳು ಮತ್ತು ಅನುಷ್ಠಾನ. ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆಯವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರ ಹೊತ್ತಿಗೆ ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣ ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯು ಪಾಶ್ಚಿಮಾತ್ಯೀಕರಣವಾಯಿತು. ಸ್ವಾತಂತ್ರ್ಯದ ನಂತರ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ಮತ್ತು ವಿಶ್ವವಿದ್ಯಾಲಯಗಳಲ್ಲಿಯೂ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ನೇಮಿಸಿತು. ತಾರಾಚಂದ್ ಸಮಿತಿಯು ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜು ಸ್ಥಾಪಿಸುವುದು, ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯು ಕಾಲೇಜು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ ಪ್ರಕಟಿಸುವುದು, ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ ಹಾಗೂ ಮುದ್ರಾಸು ಪ್ರಕಟಿಸುವುದು. ದೈಹಿಕ ಶಿಕ್ಷಣ ಪರೀಕ್ಷೆಗಳು ಮುದ್ರಾಸು ಮುಂಬಯಿ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ, ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಿತು. ಮುಂದಿನ ವಿಷಯವನ್ನು ನಮ್ಮ ಶಿಕ್ಷಕರಾದ ರವಿ ಸರ್ ಅವರು ನಾನೀವಾಗ ಓದಿದ್ದಲ್ಲ ಅದ್ರ ಬಗ್ಗೆ ಒಂದೆರಡು ಕ್ವಿಜ್ ಅನ್ನ ಮಾಡ್ತಾರೆ, ರಸಪ್ರಶ್ನೆಯನ್ನ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಮೊದಲನೇ ತಂಡ ಸಂತೋಷ್. ಯಶವಂತ ಬಸವರಾಜ್, ಪವಿತ್ರ, 5 ಜನ ಭಾಗವಹಿಸಿದ್ದಾರೆ. 5 ತಂಡಗಳು, 5 ತಂಡಗಳಿಂದ 5 ಸುತ್ತು, 5 ತಂಡಗಳಿಂದ 5 ಸುತ್ತು. ಮೊದಲನೇ ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತು, ನಾಲ್ಕನೇ, ಐದನೇ
ಈಗ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆಯ ಪಾಠವನ್ನ ಕೇಳಿದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ನಾವು ರಸಪ್ರಶ್ನೆಯನ್ನ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಈಗ ನೇರವಾದ ಪ್ರಶ್ನೆಗೆ 10 ಅಂಕಗಳು, ನೇರವಾದ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಪ್ರಶ್ನೆಗೆ 5 ಅಂಕಗಳು. ಆಮೇಲೆ ಯಾರು ಹೇಳಿಲ್ಲ ಆಗ್ಬೋದು. ಈಗ ನೇರವಾದ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೇರವಾದ ಪ್ರಶ್ನೆ ಸಂತೋಷ್, ಸಂತೋಷ್ಗೆ ನೇರವಾದ ಪ್ರಶ್ನೆ. ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು? ಸಂತೋಷ, ನೀವು ಡಿಸ್ಕಸ್ ಮಾಡಿ 30 ಸೆಕೆಂಡ್ ಟೈಮ್ ಇರುತ್ತೆ. ದುಡುಕ್ಬಾರ್ದು, ಇದನ್ನು ಕೇಳಬೇಕು, ಯೋಚನೆ ಮಾಡಿ ಹೇಳ್ಬೇಕು. ಇಂಗ್ಲಿಷ್ ಮಿಷನರಿ ಶಾಲೆಗಳನ್ನ ಪ್ರಾರಂಭ ಮಾಡಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು? ಲಾರ್ಡ್ ಮೆಕಾಲೆ. ಲಾರ್ಡ್ ಮೆಕಾಲೆ. ಹಾಗಾಗಿ ಸಂತೋಷಕ್ಕೆ ನೇರವಾದ ಪ್ರಶ್ನೆಗೆ ಎಷ್ಟು ಅಂಕಗಳು? 10 ಅಂಕಗಳು. ಈಗ ನೇರವಾದ ಪ್ರಶ್ನೆ ಯಶವಂತ ಎಸ್. ನೇರವಾದ ಪ್ರಶ್ನೆ ಯಶವಂತ್ ಎಸ್. ಸಿಪಾಯಿ ದಂಗೆ ಗೊತ್ತಲ್ಲ, 1857 ಸಿಪಾಯಿ ದಂಗೆ ಅಲ್ವಾ? ಈ ಸಿಪಾಯಿ ದಂಗೆಯಿಂದ ಆದಂತ ಪರಿಣಾಮ ಏನು? ನಮ್ಮಲ್ಲಿ ಏನ್ ಪರಿಣಾಮ ಬೇಕು? ನಮ್ಮ ಭಾರತದಲ್ಲಿ ಆದಂತ ಪರಿಣಾಮ ಏನು? ಏನ್ ಪರಿಣಾಮ ಬೀರ್ತು? ಮಾತಾಡ್ಕೊಂಡು ಹೇಳ್ರಿ, 4 ಸೆಕೆಂಡ್ ಟೈಮ್. ಈ ಸಿಪಾಯಿ ದಂಗೆಯಿಂದ ನಮಗೆ ಏನೇನು ಪರಿಣಾಮ ಬೀರ್ತು? ಭಾರತೀಯ ಮೂಲಭೂತ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳ ಕ್ರಮೇಣ ಕಡೆಗಣಿಸಲು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯು ಪಾಶ್ಚಿಮಾತ್ಯೀಕರಣಗೊಳ್ಳಲಾಯಿತು ಅಲ್ವಾ? ಏನಾಯ್ತು? ಪಾಶ್ಚಿಮಾತ್ಯೀಕರಣ. ನಾವೆಲ್ಲ ಏನ್ ಮಾಡಿದ್ವಿ? ಬ್ರಿಟಿಷರ ಆಳ್ವಿಕೆಗೊಳಪಟ್ವಿ. ಹಾಗಾಗಿ ಏನ್ ಮಾಡಿಲ್ಲಪ್ಪ ಅಂದ್ರೆ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಮಾಡಿದ್ರು? ಮಿಷನರಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ಯಾಕೆ ಪ್ರಾರಂಭ ಮಾಡಿದ್ರು? ಇಲ್ಲಿ ಇರ್ತಕ್ಕಂಥ ಭಾಷೆಯನ್ನ ತಿಳ್ಕೊಬೇಕೈತಲ್ಲ ಅಲ್ವಾ? ಇಲ್ಲಿ ಏನೇನೈತೆ ತಿಳ್ಕೊಬೇಕೈತಲ್ಲ. ಹಾಗಾಗಿ ಏನ್ ಮಾಡಿದ್ರು? ಮಿಷನರಿ ಶಾಲೆಗಳನ್ನ ಅವರು ಪ್ರಾರಂಭ ಮಾಡಿದ್ರು ಅಲ್ವಾ? ಕಾನ್ವೆಂಟ್ ಅಂತ ನೀವು ಕರಿತಿರಲ್ಲ, ಅದೇ ಆಂಗ್ಲ ಶಿಕ್ಷಣ, ಆಂಗ್ಲ ಭಾಷಾ ಶಿಕ್ಷಣ. ಹಾಗಾಗಿ ಯಶವಂತ ಎಷ್ಟು ಮಾರ್ಕ್ಸ್? 10 ಅಂಕಗಳು. ಈಗ ಅದಮ್ಗೆ ನೇರವಾದ ಪ್ರಶ್ನೆ. ಸ್ವಾತಂತ್ರ್ಯ ನಂತರ ಡ್ಯಾಶ್ ನಲ್ಲಿ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನ ಪ್ರಾರಂಭ ಮಾಡಿತು. 1948. ಎಷ್ಟರಲ್ಲಿ? ಹಾಗಾಗಿ ಎಷ್ಟು ಅಂಕಗಳು? ನೇರವಾದ ಪ್ರಶ್ನೆ ಏನಾಗಿದೆ? ಅಲ್ವಾ? ಯಾವ ಶಾಲೆಗಳ ಗೊತ್ತೈತಿ? ಪ್ರಾಥಮಿಕ ಗೊತ್ತು, ಮಾಧ್ಯಮಿಕ ಗೊತ್ತು, ಪ್ರೌಢಶಾಲೆ ಗೊತ್ತು, ಆಮೇಲೆ ಪದವಿ ಗೊತ್ತು, ಸ್ನಾತಕೋತ್ತರ ಗೊತ್ತು ಅಲ್ವಾ? ಯಾವ ಶಾಲೆಗಳಲ್ಲಿ ಇದನ್ನ ನಾವು ಆರಂಭಿಸಿದ್ವಿ? ನೆನ್ಪಿಟ್ಕೊಳ್ಳಿ, ನಾನು ಏನು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಯಾವ ಯಾವ ಶಾಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡಿ ಫಸ್ಟ್ ಪ್ರಾರಂಭ ಮಾಡಿದ್ವಿ? 1 ಸೆಕೆಂಡ್ ಟೈಮ್. ಯಾರು ಪಾಠ ನೀಟಾಗಿ ಆಲಿಸಿದಿರಿ ಅವ್ರಿಗೆ ಗೊತ್ತಾಗುತ್ತೆ. ಪಾಠ ಯಾರು ಆಲಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮ ಮೊದಲು ಪಾಸ್ ಮಾಡಬೇಕು. ಯಾರೋ ಪೂಜಾ ನೇರವಾದ ಪ್ರಶ್ನೆ. ರಾಂಗ್ ಆನ್ಸರ್. ಸುಮ್ಮನೆ ಈಗ ಯಾರಿಗೆ? ಪವಿತ್ರ ಪಾಸ್ ಪ್ರಶ್ನೆ. ಮಾಧ್ಯಮಿಕ ಶಾಲೆ. ವೆರಿ ಗುಡ್. ಹಾಗಾಗಿ 5 ಅಂಕಗಳು. ಅರ್ಥ ಆಯ್ತು? ಈಗ ನೇರವಾದ ಪ್ರಶ್ನೆ ಯಾರು? ಪವಿತ್ರ ಎಸ್. ಈ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಲು ಯಾವ ಸಮಿತಿಯನ್ನು ತೆಗೆದು ಜಾರಿಗೆ ಬಂತು?
ಈಗ ಯಾರಿಗೆ ಪವಿತ್ರ ಅವರಷ್ಟೇ ಮಾತಾಡಿ, ಅವರಷ್ಟೇ ಮಾತಾಡೋದು, ಬೇರೆ ಮಾತಾಡ್ಬಾ. ಪವಿತ್ರ ಸ್ಟ್ಯಾಂಡ್ ಅಪ್. ವೆರಿ ಗುಡ್. ಯಾವ ಸಮಿತಿ ಬಂತು? ಹಾಗಾಗಿ ಎಷ್ಟು ಅಂಕಗಳು? ಮೊದಲನೇ ಸುತ್ತು ಮುಗಿತಾ? ಸಂತೋಷ ತಂಡ ಎಷ್ಟು ಅಂಕಗಳು? ಯಶವಂತ, ಅದಂ, ಪೂಜಾ, ಯಾವುದೇ ಖಾತೆ ಇಲ್ಲ, ಖಾತೆಯಿಂದ ತೆರೆದಲ್ಲ. ನೆಕ್ಸ್ಟ್ ತೆರೀತಾಳೆ. ನೆಕ್ಸ್ಟ್ ಪವಿತ್ರ. ಈಗ ಎಷ್ಟೇ ಸುತ್ತೀಗ ಅಲ್ವಾ? ಎರಡನೇ ಸುತ್ತಿನಲ್ಲಿ ಈ ರಾಧಾಕೃಷ್ಣನ್ ಆಯೋಗ ಏನು ನೇಮಕ ಆಯ್ತಲ್ಲ, ನೇಮಕ ಆದ್ಮೇಲೆ ಮತ್ತೊಂದು ಸಮಿತಿ ಬರುತ್ತೆ. ಅದು ಯಾವ ಸಮಿತಿ? ಯಾರಿಗೆ ನೇರವಾದ ಪ್ರಶ್ನೆ? ಯಾರಿಗೆ? ಸಂತೋಷ. ಇದನ್ನ ತಾರಚಿನ್ ಸಮಿತಿ ಅಂತ ಹೇಳಿದ್ರಿ. ಇದನ್ನ ಪರಿಶೀಲನೆ ಮಾಡ್ಬೇಕಲ್ಲ, ಹೌದು ಇದು ಸರಿ ಐತೋ ತಪ್ಪೈತೋ ಅನ್ನೋದನ್ನ ವಿಮರ್ಶೆ ಮಾಡ್ಬೇಕಲ್ಲ. ಅದಕ್ಕೆ ಮತ್ತೊಂದು ಸಮಿತಿ ಬರುತ್ತೆ, ತೀರ್ಮಾನ ಮಾಡ್ಲಿ. ಈಗ ಒಂದು ವಿಷಯ ಅಂತಕ್ಕಂಥ ಮನವರಿಕೆ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಸಮಿತಿ ಬೇಕಾಗಲ್ಲ, ಅಧ್ಯಯನ ಮಾಡ್ಬೇಕು. ಯಾವ ಸಮಿತಿ ಬಂತು? ವೆರಿ ಗುಡ್. ಯಾವ ಸಮಿತಿ ಬಂತು? ಹಾಗಾಗಿ ನೇರವಾದ ಪ್ರಶ್ನೆಗೆ 10 ಅಂಕಗಳು. ನೇರವಾದ ಪ್ರಶ್ನೆಗೆ ಎಷ್ಟು ಅಂಕಗಳು? 10 ಅಂಕಗಳು. ಈಗ ಯಶವಂತ ಎಸ್. ಈಗ ಪಶ್ಚಿಮ ಬಂಗಾಳ ಐತಿ. ಆ ಪಶ್ಚಿಮ ಬಂಗಾಳದಲ್ಲಿ ಯಾವ ಯಾವ ತರಬೇತಿ ಕೇಂದ್ರಗಳನ್ನ ತೆರೆದರು, ಪ್ರಾರಂಭ ಮಾಡಿದ್ರು? ನೆನ್ಪಿಟ್ಕೊಳ್ರಿ. ಪಶ್ಚಿಮ ಬಂಗಾಳದಲ್ಲಿ ಯಾವ ಯಾವ ತರಬೇತಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದರು? 30 ಸೆಕೆಂಡ್ ಟೈಮ್ ಐತಿ, ಯೋಚನೆ ಮಾಡ್ರಿ, ಹುಡುಕ್ಬೇಡ್ರಿ. ಒಂದನ್ನು ಪಾಸ್ ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಬೇರೆ ಪಾಸ್ ಮಾಡ್ರಿ. ಕ್ರೀಡಾ ತರಬೇತಿ ಮತ್ತು ಮನಸಲ್ಲಕ್ಕೆ ಬೇಕಾದ ಸಾಹಿತ್ಯ ಮನೋಲ್ಲಾಸ ಮುಂಬಯಿ ಪಶ್ಚಿಮ ಬಂಗಾಳದ ಮಾದರಿ ಮೇಲ್ಛಾವಣಿ ವ್ಯವಸ್ಥೆ, ಅಖಂಡ ವ್ಯಾಯಾಮ ಕ್ರೀಡಾ ಶಾಲೆ, ಕ್ರೀಡಾ ಕ್ಲಬ್ಗಳು ಸ್ಥಾಪಿಸುವುದು. ಅಖಂಡ ವ್ಯಾಯಾಮ ಕ್ರೀಡೆ ಗೊತ್ತಾಯ್ತು. ನೇರವಾದ ಪ್ರಶ್ನೆ ಶ್ರೀಷ್ಟಾಂಗಗಳು ಶಾಲಾ ಕಾಲೇಜುಗಳಲ್ಲಿ ಯಾರಿಗೆ ನೇರವಾದ ಪ್ರಶ್ನೆ? ಯಾರಿಗೆ? ಶಾಲಾ ಕಾಲೇಜುಗಳಲ್ಲಿ ಎಷ್ಟು ವರ್ಷ ಕನಿಷ್ಠ ಕಡ್ಡಾಯ ದೈಹಿಕ ಶಿಕ್ಷಣವಿರಬೇಕು? 2 ಎಷ್ಟು ವರ್ಷಗಳು? 2 ವರ್ಷಗಳವರೆಗೆ. ಈಗ ಪೂಜೆಗೆ ನೇರವಾದ ಪ್ರಶ್ನೆ. ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಏನ್ ಮಾಡ್ತು? ಇದ್ರೆಲ್ಲ ಇಷ್ಟೆಲ್ಲ ಕ್ರೀಡೆಯಿಂದ ಇಷ್ಟೆಲ್ಲ ಅನುಕೂಲ ಐತಿ. ಹಾಗಾಗಿ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇದನ್ನ ಪ್ರಾರಂಭ ಮಾಡ್ಬೋದು ಅಂತಂದೇಳಿ ಪ್ರಾರಂಭ ಮಾಡ್ಬೋದು. ಎಷ್ಟನೇ ಇಸ್ವಿಯಲ್ಲಿ ಪ್ರಾರಂಭ ಆಯ್ತು? 1954. ಎಷ್ಟರಲ್ಲಿ? ಆ ಸಮಿತಿಯ ಹೆಸರು ಏನು? ಪವಿತ್ರ ಸಲ ನೇರವಾದ ಪ್ರಶ್ನೆ ನಿನಗೆ. ಪವಿತ್ರ ಸೆಂಟ್ರಲ್ ಅಡ್ವೈಸರ್ ಬೋರ್ಡ್. ಸೆಂಟ್ರಲ್ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್. ಏನ್ರಿ? ಎಜುಕೇಶನ್ ಮನೋಲ್ಲಾಸ. ಏನ್ ಹೇಳ್ರಿ? ಹಾಗಾಗಿ ಎಷ್ಟು ಅಂಕಗಳು? 10 ಅಂಕಗಳು. ಈಗ ಎರಡನೇ ಸುತ್ತು ಮುಗಿತು. ಮೂರನೇ ಸುತ್ತು. ಸಂತೋಷ 10 ಅಂಕಗಳು. ಯಶವಂತ, ಅದಮ್ಮ, ಪೂಜಾ, ಪವಿತ್ರ ಇಬ್ಬರು ಸಹ 10 ಅಂಕಗಳನ್ನ ಪಡೆದಿದ್ದಾರೆ. ಈಗ ಎಷ್ಟೇ ಸುತ್ತು? ಮೂರನೇ ಸುತ್ತಲ್ಲಿ ನೇರವಾದ ಪ್ರಶ್ನೆ ಯಾರಿಗೆ? ಸಂತೋಷ ಅಲ್ವಾ? ನ್ಯಾಷನಲ್
ನ್ಯಾಷನಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ಸಂಸ್ಥೆ ಯಾವ ವರ್ಷದಲ್ಲಿ ಜಾರಿಗೆ ನೆನಪಿಟ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ. ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಷ್ಟರಲ್ಲಿ ಜಾರಿಗೆ ಬಂದಿದೆ? ಯಾರಿಗೆ ನೇರವಾದ ಪ್ರಶ್ನೆ? ಯಾರಿಗೆ? ಸಂತೋಷ. ಟೈಮ್ ಐತಿ ಹುಡುಕ್ಬೇಡಿ. ವೆರಿ ಗುಡ್. ಎಷ್ಟರಲ್ಲಿ? 1956. ನೇರವಾದ ಪ್ರಶ್ನೆ. ಏನು ಈ ಜಾರಿಗೆ ಬಂತಲ್ಲ, ಈ ಜಾರಿಗೆ ಬಂದಂತ ಅದು ಏನ್ ಶಿಫಾರಸು ಮಾಡು, ಏನನ್ನ ಅಭ್ಯಾಸ ಕ್ರಮಗಳು ಇರ್ಬೇಕಂತ ಹೇಳಿ ಅದು ಏನ್ ಮಾಡ್ತು, ಶಿಫಾರಸು ಮಾಡ್ತು. ಯಾರು? ಯಶವಂತ. ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ಕ್ರಿಯೇಷನ್ ಎಂಬ ವರದಿ ಶಾಲಾ ದೈಹಿಕ ಶಿಕ್ಷಣ ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತ್ತು. ಹಾಗಾಗಿ ಯಶವಂತಗೆ ಕೇಂದ್ರ ಸರ್ಕಾರ ಗ್ವಾಲಿಯರ್ನಲ್ಲಿ ಮತ್ತೊಂದು ಸ್ಥಾಪನೆ ಮಾಡಿತು. ಆ ಎಷ್ಟೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು? ಸುಮ್ಮನಿರ್ಬೇಕು, ಗೊತ್ತದಲ್ಲಿ ಸುಮ್ಮನಿರ್ಬೇಕು. 1957. ಎಷ್ಟರಲ್ಲಿ? ಹಾಗಾಗಿ ಎಷ್ಟು ಅಂಕಗಳು? ಯಾರಿಗೆ? ಪೂಜಾ. ನೇರವಾದ ಪ್ರಶ್ನೆ. ಈಗ ನಾನು ಹೇಳಿದೆ ನಿಮಗೆ, ಏನ್ ಹೇಳಿದೆ? SLC ಹೇಳಿದೆ, PUC ಹೇಳಿದೆ, ಡಿಗ್ರಿ ಹೇಳಿದೆ, ಡಿಗ್ರಿ ಆದ್ಮೇಲೆ ಸ್ನಾತಕೋತ್ತರ ಕೇಂದ್ರ ಬರ್ತಂತ ಹೇಳಿದೆ. ಈ ಸ್ನಾತಕೋತ್ತರ ಕೇಂದ್ರ ಎಷ್ಟು ವರ್ಷಗಳವರೆಗೆ ಇರ್ಬೇಕಂತ ಶಿಫಾರಸು ಮಾಡ್ತೀವಿ. ಡಿಗ್ರಿ ಆದ ನಂತರ ನಾವೇನು ಕರೀತೀವಿ? ಸ್ನಾತಕೋತ್ತರ ಕೇಂದ್ರ ಅಂತ ಕರಿತೀವಿ. ವೆರಿ ಗುಡ್. ಎಷ್ಟು ವರ್ಷ? ನೇರವಾದ ಪ್ರಶ್ನೆ. ಪವಿತ್ರ ಎಲ್ಲ ರಾಜ್ಯಗಳಲ್ಲಿ ಎಷ್ಟು ವರ್ಷದವರೆಗೆ ತರಬೇತಿ ಕೇಂದ್ರಗಳು ಇರ್ಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸ್ವಲ್ಪ ವೇಟ್ ಮಾಡಿ. ಎಷ್ಟು ವರ್ಷ? ಈಗ 3ನೇ ಸುತ್ತು ಮುಗಿತಾ? 3ನೇ ಸುತ್ತಲ್ಲಿ ಸಂತೋಷ ಎಷ್ಟು ಅಂಕಗಳು? ಯಶವಂತ, ಅದಮ್ಮ, ಪೂಜಾ, ಪವಿತ್ರ, ಈಗ 8ನೇ ಸುತ್ತಿ ಹೋಗೋಣ. 4ನೇ ನೇರವಾದ ಪ್ರಶ್ನೆ ಯಾರಿಗೆ? ಸಂತೋಷ. NPED ಅಪ್ರೂವೇಷನ್ ವಿಸ್ತರಿಸಬೇಕು. NPED ನ ವಿಸ್ತೃತ ರೂಪ. ನ್ಯಾಷನಲ್ ಪೀರಿಯಡ್. ಯಾರಿಗೆ? ನೇರವಾದ ಪ್ರಶ್ನೆ ಯಾರಿಗೆ? ಸಂತೋಷ. ಎಫಿಷಿಯನ್ಸಿ ಡ್ರೈವ್. ಹೇಳ್ರಿ. ಹಾಗಾಗಿ ಎಷ್ಟು ಅಂಕಗಳು? 10 ಅಂಕಗಳು. ಈಗ ನೇರವಾದ ಪ್ರಶ್ನೆ. ಯಶವಂತ. ಇದು NPED ಬಂತಲ್ಲ, ನ್ಯಾಷನಲ್ ಫಿಸಿಕಲ್ ಎಜುಕೇಶನ್ ಡ್ರೈವ್ ಬಂತಲ್ಲ, ಈ ಬಂದ ತಕ್ಷಣ ಎಂತ ಅರ್ಹತಾ ಪರೀಕ್ಷೆಯನ್ನ ಇದೆ. ಈಗ ನೀವು ಏನ್ ಮಾಡಕಪ್ಪ ಅಂತಂದ್ರೆ SLC ಪಾಸ್ ಅರ್ಹತೆ ಅಲ್ವಾ? ಅದಕ್ಕೆ ಏನು ಅರ್ಹತೆಯನ್ನ ನಿಗದಿಪಡಿಸ್ತೀವಿ? ಪರೀಕ್ಷೆ. ಬೇಡ ನಾನು ಯಾರಿಗೆ? ನೇರವಾದ ಪ್ರಶ್ನೆ ಯಾರಿಗೆ? ಯಶವಂತ. ಅರ್ಹತಾ ಪರೀಕ್ಷೆಯನ್ನ ಯೋಜನೆಯನ್ನ ಸಿದ್ಧಪಡಿಸಿ ಇದು ಎಷ್ಟರಲ್ಲಿ ಕಾರ್ಯಗತಗೊಳಿಸಲಾಯಿತು? 1959-60ರಲ್ಲಿ
ಕಾರ್ಯಗೊಳಿಸಿತು. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. 56 59 ಅಲ್ಲ 59ರಿಂದ 60ರಲ್ಲಿ ಕಾರ್ಯಗೊಳಿಸಿತು. ಕಾರ್ಯಗತಗೊಳಿಸಲಾಯಿತು. ಎಷ್ಟಿಂದ ಎಷ್ಟುವರೆಗೆ? 59ರಿಂದ 1960. ಕೊಡ್ಬೋದಾ ಅಂಕಗಳನ್ನ? 10 ಅಂಕಗಳು ಕೊಡ್ಬೋದಾ? ನೇರವಾದ ಪ್ರಶ್ನೆ. ಈ ಸ್ವಾತಂತ್ರ್ಯ ನಂತರ ನಮಗೆ ದೇಶೀಯ ಜಗತ್ತು ಸಿಕ್ತು. 1947 ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷರು ಬಿಟ್ಟು ಹೋದ್ರು ನಮ್ಮ ದೇಶ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಆಗಸ್ಟ್ 15 1947 ಅಂತ ಮಾಡ್ತೀವಿ ಅಲ್ವಾ. ಸ್ವಾತಂತ್ರ್ಯ ನಂತರ ನಮಗೆ ತಲೆದೋರಿದಂತ ಸಮಸ್ಯೆ ಏನು? ಸ್ವಾತಂತ್ರ್ಯ ಸಿಕ್ತು ನಮಗೆ. ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ನಮಗೆ ಏನೇನು ಸಮಸ್ಯೆ ತಲೆದೋರಿತು? ದೇಶದಲ್ಲಿ ನಿರಾಶ್ರಿತರ ನಿರಾಶ್ರಿತರ ಸಮಸ್ಯೆ. ಸಮಸ್ಯೆ ನಿರಾಶ್ರಿತರ ಸಮಸ್ಯೆ. ಈಗ ಯಾರಿಗೆ ಎಷ್ಟು ಅಂಕಗಳು? ಈಗ ನೇರವಾದ ಪ್ರಶ್ನೆ ಯಾರಿಗೆ? ಅಂದ್ರೆ ನಿರಾಶ್ರಿತರ ಅಂದ್ರೆ ಯಾರು ಅದು ಬೇಕೀಗ. ನಿರಾಶ್ರಿತ ಅಂತ ಹೇಳಿದ. ನಿರಾಶ್ರಿತರ ಅಂದ್ರೆ ಯಾರು? ಯಾರ ಅಷ್ಟೇ ಹೇಳ್ಬೇಕು, ಬೇರೆ ಹೇಳ್ಬಾರ್ದು. ನಿಮ್ಗೆ ಗೊತ್ತಾದ್ರು ಸುಂದರಿ ಕೊಡ್ದ ಟೈಮ್ ಕೊಡು. ಪಾಸ್ ಪ್ರಶ್ನೆ ಐತಿ. ನಿರಾಶ್ರಿತರು ಸರಿ. ನಿರಾಶ್ರಿತರು ಅಂದ್ರೆ ಯಾರು? ಕ್ವಶನ್ ಅರ್ಥ ಮಾಡ್ಕೊಂಡ್ರಿ. ನನ್ನ ಕ್ವಶನ್ ಅರ್ಥ ಮಾಡ್ಕೊಂಡ್ರಿ. ನಿರಾಶ್ರಿತರು ಅಂದ್ರೆ ಯಾರು? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ನಿರಾಶ್ರಿತರಂದ್ರೆ ಯಾರು? ಸೆಕೆಂಡ್ ಕ್ಲಿಯರ್. ಪಾಸ್ ಕೊಡು. ಪಾಸ್ ಆದ್ಮೇಲೆ ಪೂಜಾ ಪಾಸ್ ಆದ್ಮೇಲೆ ಯಾರಿಗೆ ಕೊಡ್ಬೇಕು ನಾವು? ಪವಿತ್ರ. ನಿರಾಶ್ರಿತರು ಹೇಳ್ದ ಒಂದು ಪಾಯಿಂಟ್. ಯಾರು ಗೊತ್ತಾ? ಸ್ವಾತಂತ್ರ್ಯದಲ್ಲಿ ಏನಾದ್ರು ನಮಗೆ ನಿರಾಶ್ರಿತ ಸಮಸ್ಯೆ ಹೆಚ್ಚಾಯ್ತು ಅಂತ ಹೇಳ್ದ. ನಿರಾಶ್ರಿತರು ಅಂದ್ರೆ ಯಾರು? ಪಾಸ್. ಮನೆ ಇಲ್ಲದವರು. ವೆರಿ ಗುಡ್. ಮನೆ, ಮಠ, ಆಹಾರ, ಹಾಗಾಗಿ ಪಾಸ್ ಪ್ರಶ್ನೆ ಅಲ್ವಾ. ಪಾಸ್ ಪ್ರಶ್ನೆ ಎಷ್ಟು ಅಂಕಗಳು? 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಯಾರಿಗೆ? ಪವಿತ್ರ. ಎಸ್. NDS ಇದರ ವಿಸ್ತೃತ ರೂಪ ಏನು? NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಹೇಳ್ರಿ. ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ಹಾಗಾಗಿ ಎಷ್ಟು ಅಂಕಗಳು? ನೇರವಾದ ಪ್ರಶ್ನೆ. ಹಾಗಾಗಿ 10 ಅಂಕಗಳು ಆಗ್ಬೋದು. ಈಗ ನೇರವಾದ ಪ್ರಶ್ನೆ ಯಾರಿಗೆ? ಈಗ 4ನೇ ಸುತ್ತಿನಲ್ಲಿ ಎಷ್ಟು ಅಂಕಗಳು ಬಂದ ಸಂತೋಷಕ್ಕೆ? 15. ಯಶವಂತ 10. ಅದಂ 10. ಪೂಜಾ 10. ಪವಿತ್ರ 10. ಹೋಗೋಣ ಫೈನಲ್ ರೌಂಡ್. ಫೈನಲ್ ರೌಂಡ್ ಹೋಯ್ತು. ಈ NDS ಯಾರಿಗೆ ಪ್ರಶ್ನೆ? ನೇರವಾದ ಪ್ರಶ್ನೆ ಯಾರಿಗೆ? ಸಂತೋಷ. NDS ಆರಂಭವಾದ ವರ್ಷ? ವೆರಿ ಗುಡ್. ಎಷ್ಟರಲ್ಲಿ? 1950. ಎಷ್ಟು ಅಂಕಗಳು? 10 ಅಂಕ ಅಲ್ವಾ. ಈಗ ನೇರವಾದ ಪ್ರಶ್ನೆ ಯಾರಿಗೆ? ಯಶವಂತ. ಎಸ್. ಇದೇನು NDS ಬಂತಲ್ಲ, ನಮ್ಮ ದೈಹಿಕ ಶಿಕ್ಷಣದಲ್ಲಿ ನಮ್ಗೆ ಏನು ಹೊಸ ಬೆಳವಣಿಗೆ ಆಗಿ ನಮಗೆ ಏನು ಕೈ ಸಿಕ್ತು? ಯಾವ್ದು ನಮಗೆ ಕೈ ಸಿಕ್ತು? ದೊರಕು. ಏನ್ ನಿಮಗೆ ಕೈ ಸಿಕ್ತು? ದೊರಕು. ರಾಷ್ಟ್ರದ ಎಲ್ಲಾ ಶಾಲೆಗಳಿಗೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಣದ ಪರ್ಯಾಯ ಪಠ್ಯಕ್ರಮ ಸಿಲೆಬಸ್ ಅಂತ ಕರೀತಿರಲ್ಲಪ್ಪ, ಅದೇ ಅಲ್ವಾ? ಏನ್ ಬಂತು? ಪಠ್ಯಕ್ರಮ ಜಾರಿಗೆ ಬಂದಿತ್ತು. ಈಗ ಯಶವಂತಿಗೆ ಎಷ್ಟು ಅಂಕಗಳು? 10. ನೇರವಾದ ಪ್ರಶ್ನೆ ಈಗ ಯಾರು? ನೇರವಾದ ಪ್ರಶ್ನೆ. NCC ಕೇಳಿದ್ರಲ್ಲ? NCC ಅಂತ ಆಯ್ತಾ? ಯಾರಿಗೆ ಅದು? ಬೇರೆ ಒಂದು ಪ್ರಶ್ನೆ ಯಾರಿಗೆ? ಅದರ ಮೇಲೆ ಕಡಿಯೋ, ತಡ್ಕೊಳ್ಳೋ ಅಂತ
NCCಯ ವಿಸ್ತೃತ ರೂಪ. ನ್ಯಾಷನಲ್ ಕ್ರೆಡಿಟ್ ಗ್ರೂಪ್. ಕರೆಕ್ಟಾಗಿ ಹೇಳ್ಬೇಕು. ವಿಸ್ತೃತ ವಿವರಣೆ ಕೊಡ್ಬೇಕು. ಹೇಳ್ತೀನಿ ಆಮೇಲೆ. NCC ನ್ಯಾಷನಲ್ ಕ್ರೆಡಿಟ್ ಕೋರ್ ಕ್ರಾಫ್ಟ್. ಏನ್ರಿ? ಹಾಗಾಗಿ ಕೊಡ್ಬೋದಾ? ಆಗತ್ತೆ ಅಂತ ಕೊಡೋಣ. ಈಗ ನೇರವಾದ ಪ್ರಶ್ನೆ ಯಾರಿಗೆ? ಪೂಜಾ. 1959ರಲ್ಲಿ ಒಂದು ಸಮಿತಿ ಬರುತ್ತೆ. ಆ ಸಮಿತಿಯ ಹೆಸರೇನು? 1959ರಲ್ಲಿ ಒಂದು ಸಮಿತಿ ಅಂತ ರಚನೆ ಆಗಿದೆ. ಆ ಸಮಿತಿಯ ಹೆಸರು ಏನಾಗಿತ್ತು? ಹೃದಯನಾಥ ಕುಂಡು. ಏನ್ರಿ? ಎಷ್ಟು ಅಂಕಗಳು? ಕೊನೆಯ ಪ್ರಶ್ನೆ, ಕೊನೆಯ ತಂಡ ಯಾರಿಗೆ? ಪವಿತ್ರ. ಪವಿತ್ರ. ಎಲ್ಲಾ ಶಾಲೆಗಳಲ್ಲಿ ಈ ಪಠ್ಯಕ್ರಮ ಯಾವಾಗ ಕಡ್ಡಾಯಗೊಳಿಸಲಾಯಿತು? ಎಲ್ಲಾ ಶಾಲೆಗಳಲ್ಲಿ ಪಠ್ಯಕ್ರಮ ಯಾವ ವರ್ಷ? 1965ರಿಂದ 1966. ವೆರಿ ಗುಡ್. 55ರಿಂದ 1000. ಎಲ್ಲ ಪುಸ್ತಕಗಳಲ್ಲಿ ನೋಡಲು ಯಾರ್ಯಾರು ಸಂತೋಷ ತಂಡ ಎಷ್ಟು ಅಂಕಗಳು ಪಡೆದಿದೆ? 55. ಯಶವಂತ ಎಷ್ಟು? 50. ಎಷ್ಟು ಅಂಕಗಳು? 50. 50 ಅಂಕಗಳು. ಈಗ ಅದ 50 ಅಂಕಗಳು. ಈಗ ಪೂಜಾ ಈಗ ಎರಡು ಕೈ ಆಗಿದಾವೆ. 55 55 ಒಂದು ಕೈ ಐತಿ. 50 50 ಒಂದು ಕೈ ಅಲ್ವಾ? ನಾನು ಡಿಕ್ಲೇರ್ ಆಗಿ ಹೋಗ್ಬಿಡತ್ತಿ ಅಲ್ವಾ? ಈಗ ಸಂತೋಷ ನೇರವಾದ ಪ್ರಶ್ನೆ. 1967ರಲ್ಲಿ ಒಂದು ಸಮಿತಿ ಬರುತ್ತೆ. ಆ ಸಮಿತಿಯ ಹೆಸರು ಏನು? 4 ಸೆಕೆಂಡ್ ಪಾಸ್ ಮಾಡಿದ್ರೆ ಸಂತೋಷ. ಯಾವ ಸಮಿತಿ? ದೇಶಭಕ್ತ ಸಮಿತಿ. ಯಾವ ಸಮಿತಿ? ಈಗ ಪವಿತ್ರ ಪವಿತ್ರ ನೇರವಾದ ಪ್ರಶ್ನೆ. ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂತು. ಎಷ್ಟರಲ್ಲಿ? ಕೇಂದ್ರ ಸರ್ಕಾರ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂತು. 1992. ವೆರಿ ಗುಡ್. ಎಷ್ಟು ಅಂಕಗಳು? ಜನರಲ್ ಪ್ರಶ್ನೆ ಕೇಳ್ಬಿಡ. ಜನರಲ್ ಕೇಳ ನೋಡ ಏನ್ ಹೇಳ್ತಾರೆ. ಸಂತೋಷ ನೇರವಾದ ಪ್ರಶ್ನೆ. ಇಬ್ಬರಿಗೆ ಒಂದೇ ಪ್ರಶ್ನೆ ಆಗಿರುತ್ತೆ. ಯಾರಾದ್ರೂ ಹೇಳ್ಬೋದು. ವಾಲಿಬಾಲ್ ಆಟದಲ್ಲಿ ಪುರುಷರಿಗಾಗಿ ಬಳಸುವ ನೆಟ್ಟಿನ ಎತ್ತರ. ವಾಲಿಬಾಲ್ ಆಟ ಇದೆ. ನೆಟ್ ಕಟ್ತಾರೆ. ಎಲ್ಲರಿಂದ ನೆಟ್ಟಿದೆ. ಕುತ್ಕೊಳ್ಳಮ್ಮ. ಕೊಡೋಣ ಅಡಿಯನ್ಸ್ ಕೊಡೋಣ. ನಾವೇ ಕೊಡೋಣ. ಕ್ಲಿಯರ್ ಮಾಡಿ. 4 ಸೆಕೆಂಡ್ ಟೈಮ್ ಐತಿ. ಕುತ್ಕೊಳ್ಳಮ್ಮ.
ಪುರಸ್ಕಾರಕ್ಕಾಗಿ ಬಳಸುವ ರಾಂಗ್ ಆನ್ಸರ್. ಇನ್ನೊಂದು ಕ್ವಶನ್ ನೇರವಾದ ಪ್ರಶ್ನೆ. 2024 ಒಲಿಂಪಿಕ್ ನಡೆಯುವ ದೇಶ ಯಾವುದು? 2024 ಒಲಿಂಪಿಕ್ ಅಮೆರಿಕ. ರಾಂಗ್ ಆನ್ಸರ್. ಕ್ಲಿಯರ್ ಆಗಿದೆ. ರಾಂಗ್ ಆನ್ಸರ್. ಮೊನ್ನೆ ಮನು ಭಾಗದಲ್ಲಿ 2 ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗಾಗಿ 2 ಟೈ ಆಗಿ ಹೋಗಿದೆ. ಈಗ ನೇರವಾದ ಪ್ರಶ್ನೆ ಇಬ್ಬರಿಗೂ ನೇರವಾದ ಪ್ರಶ್ನೆ. ವಾಲಿಬಾಲ್ ಆಟಕ್ಕೆ ಹೆಸರು ಬರುವುದಕ್ಕಿಂತ ಮುಂಚೆ ಮೊದಲು ಏನಂತ ಕರೀತಾ ಇದ್ರು? ಯಾವೆಲ್ಲ ಮುಂದಿರೋ ಏನಂತ ಕರೀತಾ ಇದ್ರು? ಪವಿತ್ರ ಏನಂತ ಹೆಸರು ಕರೀತಾ ಇದ್ರು? ಪಾಸ್ ಮುಗಿತಾ? 30 ಸೆಕೆಂಡ್ ಮುಗಿತು. ಕ್ಲಿಯರ್. ಪವಿತ್ರ ಮುಗಿತಾ? ನೀನ್ ಹೇಳಪ್ಪ. ಸಂತೋಷ. ಏನಂತ ಕರೀತಾ ಇದ್ರು? ವಾಲಿಬಾಲ್ ಎಂಬ ಹೆಸರು ಬರೋದಕ್ಕಿಂತ ಹಿಂದೆ ಏನಂತ ಕರೀತಾ ಇದ್ರು? ಸುಮ್ಮನಿರೋ ಆಡಿಯನ್ಸ್ ಪ್ರಾಣ ಕೊಡೋಣ ಅಂತ ಇವೆಲ್ಲ ಕ್ಲಿಯರ್ ಮಾಡಲಿ. ಆಯ್ತಾ? ಸಂತೋಷ. ಪಾಸ್. ಆಡಿಯನ್ಸ್ ಡೌನ್. ಮೆಂಟೋನೆಟ್ ಅಲ್ವಾ? ಇನ್ನೊಂದು ಕ್ವಶನ್ ಇಬ್ಬರಿಗೂ. ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಫಸ್ಟ್ ಅದಂ ಒಲಿಂಪಿಕ್ ಕ್ರೀಡಾಕೂಟ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ?